ಕ್ಯಾರೆಕ್ಟರ್ ಇದಲ್ಲ ಮಾವ. ನಿನ್ನ ನೀನ್ ಮಿಸ್ ಮಾಡ್ಕೊಂತಿದ್ಯಾ. ಅವಳು ಓಡಿಗ್ ಬಿದ್ದು ಚೇಂಜ್ ಆಗ್ತಿದ್ಯಾ. ನೀನ್ ಹೂ ಅಂದ್ರೆ ಸಾವಿರಾರು ಜನ ಹುಡುಗಿರು ನಿನ್ ಹಿಂದೆ ಬರ್ತಾರೆ. ನೀನ್ ಚಿಟ್ಕೆ ಹೊಡೆದ್ರೆ ನಿನ್ ಕೈ ಹಿಡ್ಕೊಳ್ಳೋದಿಕ್ಕೆ ರೆಡಿ ಆಗಿದ್ದಾರೆ. ಭಾರತದಲ್ಲಿ ಶ್ರೀಕೃಷ್ಣಗಿರೋ ಬ್ಯಾಕ್ ಗ್ರೌಂಡ್ ಇದೆ ಮಾವ ನಿಂಗೆ. ರಾಮಾಯಣದ ರಾಮನ್ ಹಾಗೆ ಅವಳೊಬ್ಳು ಹಿಂದೆನೆ ಓಡಾಡ್ತಿದ್ಯಾ. ಅವಳು ಸೀತೆ ಕೂಡ ಅಲ್ಲ, ಶೂರ್ಪಣಖಿ. ಥಿಂಕ್ ಮಾಡು ಮಾವ. ಅದೇ ನನ್ಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ ಸ್ವಪ್ನ. ನಿತ್ಯನ್ ಬಿಹೇವಿಯರ್ ಡೈಜೆಸ್ಟ್ ಆಗ್ತಿಲ್ಲ. ಮೈಂಡ್ ಎಲ್ಲ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಡಿಸೈಡ್ ಮಾಡಕ್ಕಾಗ್ತಿಲ್ಲ. ಮಾವ ದಾರಿಗೆ ಬರ್ತಿದ್ದಾನೆ. ಒಂದ್ ಕೆಲ್ಸ ಮಾಡೋಣವಾ, ನೀನು ನಾನು ಸೇರಿ ನಮ್ ಫಾರ್ಮ್ ಹೌಸ್ಗೆ ಹೋಗೋಣವಾ. ಈ ವರ್ಕ್ ಎಲ್ಲ ಬಿಟ್ಟು ಪೀಸ್ಫುಲ್ ಆಗಿ ರಿಲ್ಯಾಕ್ಸ್ ಆಗ್ಬೇಕು ಅನ್ಸ್ತಿದೆ. ಬನ್ನಿ, ನೀವ್ ಬನ್ನಿ ಹೇಳ್ತೀನಿ. ಮೇಡಮ್ ಯಾಕೋ ಬೆಳಬೆಳಿಗ್ಗೆ ಉಗ್ರ ರೂಪ ತಾಳಿದಾರಲ್ಲ, ಕಾರಣ ಕೇಳ್ಬೋದಾ? ಕಾರಣ ಹೇಳೋದಲ್ಲ, ಕಾರಣ ಅರ್ಧ ಬಾಯಿಗೆ ಹಾಕ್ತೀನಿ ಅಷ್ಟೇ. ಅಯ್ಯೋ ರಾಮ, ಅಂತ ತಪ್ಪು ನಾನೇನ್ ಮಾಡ್ದೆ? ನೀವಲ್ಲ, ನಿಮ್ ಸಾರ್ ಮಾಡಿದ್ದಾರೆ. ಆ ಸ್ವಪ್ನ ಕರ್ಕೊಂಡು ಏನ್ ಹೌಸ್ ಅದು? ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ಹೋಗ್ತಿದಾರಂತೆ. ರಾಮ, ಸಾರ್ ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ. ನಾಣಿ, ನಿಮ್ ಸಾರ್ ತಪ್ಪು ಮಾಡ್ತಿದಾರೆ ಅಂತಂದ್ರೆ ನಮ್ದೇ ವಾದಿಸ್ತಿರಲ್ಲ. ಚಾನ್ಸೇ ಇಲ್ಲ ಮೇಡಮ್. ಸಾರ್ ಆ ರೀತಿ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವರು ಶ್ರೀರಾಮಚಂದ್ರ ಇದ್ದಾಗೆ, ಒಂದೇ ಬಾಣ ಒಂದೇ ಹೆಂಡತಿ. ನೀವ್ ಹನುಮಂತ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ತಿರೋ ಬಿಲ್ಡಪ್ ನೀವು. ಮೇಡಮ್ ಏನು ಇವತ್ ಈ ರೀತಿ ಮಾತಾಡ್ತಾ ಇದಾರೆ? ನಿಮ್ ಸಾರ್ ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಚಿಚಿ, ಈ ರೀತಿ ಕೆಲಸ ಮಾಡ್ತಾರ ಅನ್ಕೊಂಡಿರ್ಲಿಲ್ಲ. ಸಂದೇಹವು ಯಾಕಮ್ಮ, ರಘುರಾಮ ಪ್ರೀತಿಸುವ ಸೀತಮ್ಮ. ಸಂದೇಹವು ಯಾಕಮ್ಮ, ಒಂದೇ ಬಾಣವು ಒಂದೇ ಮಾತು. ಸೀತೆಗೆ ಮಾತ್ರ ರಾಮನ ಪ್ರೀತಿ, ನಿಮ್ಮನ್ನು ನಿಮ್ ತಲೆ ಬಾಣ್ಲಿ ಆಗ್ಲಿ, ನಿಮ್ ಕಣ್ಣಿಗೆ ಕನ್ನಡಕ ಬರ್ಲಿ. ಈ ಟೈಮಲ್ಲಿ ಸಾಂಗ್ ನೀವ್ ಈಗ ನಂಬಲ್ಲ ಅಲ್ವಾ? ನಿಮ್ಗೆ ಅಲ್ಲೋಡಿ 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 ಅಲ್ಲೋಡಿ. ನೋಡಿದ್ರ? ಈಗಾದ್ರೂ ನಂಬ್ತೀರಾ? ಇದ್ಯಾವ್ದೋ ಮಾಟಗಾರನ ಕತೆ ಆಗಿದೆ ಮೇಡಮ್. ಅದೇ ಹೇಳಿದ್ದು, ಆ ಮಾಟ್ಕಾತಿ ಹಾರ್ಸ್ಕೊಂಡು ಹೋಗ್ತಿದ್ದಾಳೆ. ಹೋಗಿ ಹೋಗಿ ಕಾರ್ ತಗೊಂಡ್ ಬನ್ನಿ. ಯಾಕೆ ಮೇಡಮ್? ಅವ್ರ ಹಿಂದೆ ಹೋಗಿ ಹಿಡಿಯೋದಕ್ಕೆ. ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ಮೇಡಮ್. ಹೋಗ್ಲಿ ಬೈಕ್ ತಗೊಂಡ್ ಬನ್ನಿ. ಬೈಕ್ ಡ್ರೈವಿಂಗು ಬರಲ್ಲ. ಅಯ್ಯೋ, ಇನ್ನೇನ್ ಬರುತ್ತೆ ನಿಮ್ಗೆ? ಯಾರಾದ್ರೂ ಡ್ರೈವಿಂಗ್ ಮಾಡಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಬರ್ತೀನಿ. ಇನ್ನು ಯಾವ ಕಲ್ಲ ಇದ್ದೀರಾ ನಾಣಿ? ಏನು ಕಲಿತೆ ಅಲ್ಲೇ ಇದ್ದೀರಾ? ಅಪ್ಪ, ಈ ಸ್ಕೂಟಿ ಯಾರ್ದು? ಇದು ನಮ್ಮ ಆಫೀಸ್ ಹುಡುಗಿದೆ. ಇರಿ, ಕೀ ಇಸ್ಕೊಂಡ್ ಬರ್ತೀನಿ. ಏ ನಿಲ್ಲಿ. ಗಂಡ್ಸು ಇವನಿಗೆ ಬುದ್ಧಿ ಇಲ್ಲ ಅಂದ್ರೆ ಹೆಣ್ಣು ಹುಡುಗಿ. ಇವಳ ಬುದ್ಧಿಗೆ ಏನಾಯ್ತು? ಅವಳ ಭಾವ ಅಂತ ಮಾತ್ರಕ್ಕೆ ಕರ್ದ ತಕ್ಷಣ ಕುರಿ ಮನೆಯಾಗೆ ಬಂದ್ಬಿಡೋದಾ? ಮದ್ವೆಗಿದ್ರೆ ಏನು ಬೇಡ್ವಾ? ಓದಿದ್ಯಾಕೆ? ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಮಾವ? ಎಲ್ಲಾನು ನೋಡ್ತಿದ್ರೆ ಕೆಟ್ಟ ಮನುಷ್ಯ. ಶರ್ಟ್ ತೆಗಿತಿದಾನಲ್ಲ ಮಾವ. ಏನ್ ಮಾಡ್ತಿದ್ಯಾ? ಮಾವ, ಆರ್ ಯು ಸೀರಿಯಸ್? ಐ ಲವ್ ಯು ಮಾವ. ಚಿಚಿ, ಎಷ್ಟು ಕೆಳಗಿಳ್ತಿದ್ಯಾ? ಅವರಿಗೆ ಐ ಲವ್ ಯು ಹೇಳ್ತೀಯಾ? ಐ ಟು ಲವ್ ಯು ಸ್ವಪ್ನ. ಏ ಉಸ್ರು ಬಳ್ಳಿ ಮುಗ್ದವನೆ, ನೀನು ಅವಳನ್ನ ಲವ್ ಮಾಡೋದಂದ್ರೆ ಏನೋ? ನಿನ್ ಮುಖಕ್ಕೆ ಇಬ್ರು ಬೇಕಾ?
ಥೂ, ನೀನ್ ಇಷ್ಟು ಬೇಗ ಬದಲಾಗ್ತೀಯ ಅನ್ಕೊಳ್ಳಿಲ್ಲ ಮಾವ. ಕಣ್ಮುಂದೆ ಇರೋ ನಿನ್ನನ್ನು ಬಿಟ್ಟು ಆ ಕೋಪಿಷ್ಟ ನಿತ್ಯನ್ ಹಿಂದೆ ಹೋಗೋದು ವೇಸ್ಟ್ ಅನ್ನಿಸ್ತು. ಏನು ಅಮ್ಮ ಅವರು ವೇಸ್ಟಾ? ನೀನೇ ವರಷ್ಟು. ಒಬ್ಳು ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಸರ್ಸ ಆಡ್ತೀಯ. ನೀನು ಉದ್ಧಾರ ಆಗಲ್ಲ. ಥ್ಯಾಂಕ್ ಯು ಮಾವ. ಇನ್ ಮುಂದೆ ನಾನ್ ನಿನ್ನವಳೆ. ನೀನ್ ಬೇಕಿದ್ರು ಮಾಡೋ ರೈಟ್ಸು ನಿನಗಿದೆ. ನಿನ್ನಂತ ಹುಡುಗಿನ ನಾನು ಸುಮ್ಮನೆ ಮಿಸ್ ಮಾಡ್ಕೊಂಡೆ. ನೀನೇ ನನಗೆ ಫ್ಯೂಚರ್ ಮಿಸ್ಸಸ್. ಅವಳು ನಿನ್ ಹೆಂಡತಿ ಆದ್ರೆ ಅಮ್ಮವ್ರ ಕತೆ ಏನೋ. ಸತ್ರು ಅಮ್ಮವ್ರಿಗೆ ಅನ್ಯಾಯ ಆಗೋಗ್ ಬಿಡಲ್ಲ. ಎಂತ ಮಾತು ಹೇಳ್ದೆ. ಮುತ್ ಕೊಡ್ಬೇಕು ಅನ್ನಿಸ್ತದೆ. ಮುತ್ ಕೊಡೋಳು ತುತ್ ಕೊಡೋಳು ನೀನೇ. ವಾಟ್ ಮಾಮ್? ಗಂಗಾ ಜೈ ಫಾರ್ಮ್ ಹೌಸ್ಗೆ ಹೋದ್ರ? ಯಾಕೆ? ಟೆನ್ಷನ್ ಆಗ್ಬೇಡ ಪುಟ್ಟ, ಸುಮ್ನೆ ಹೋಗಿದಾರಂತೆ. ನೋ ಮಾಮ್, ಸುಮ್ನೆ ಯಾಕೆ ಹೋಗ್ತಾರೆ? ಸಮಥಿಂಗ್ ಇಸ್ ರಾಂಗ್. ನಾನೇ ಹೇಳ್ದೆ ನಿತ್ಯ, ಪ್ರಾಬ್ಲಮ್ ಏನಿಲ್ಲ. ನನಗ್ ಪ್ರಾಬ್ಲಮ್ ಇದೆ. ಫೋನ್ ಮಾಡಿ ಈಗ್ಲೇ ವಾಪಸ್ ಬರಕ್ ಹೇಳು. ಮಾಡ್ದೆ, ಔಟ್ಸ್ಕರ್ಟ್ಸ್ ಅಲ್ವಾ, ಸಿಗ್ನಲ್ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವೇ ಅಲ್ಲಿಗೆ ಹೋಗೋಣ. ಕಾರ್ ತಗ್ಗಿ ಮಮ್ಮಿ. ಏನ್ ಮಾತಾಡ್ತಿದ್ಯಾ ನಿತ್ಯ? ಅಲ್ಲಿ ಜೈ ನಿನ್ನ ನೋಡಿದ್ರೆ ಏನಾಗತ್ ಹೇಳು? ಅಲ್ಲೇನ್ ನಡೀತಿದೆ ನೋಡ್ತಿದ್ರೆ ಇಲ್ಲಿ ನಾನು ಪೀಸ್ಫುಲ್ ಆಗಿರಕ್ ಆಗಲ್ಲ ಮಾಮ್. ನನ್ ತಲೆ ಚೂರಾಗೋ ಆಗ್ತಿದೆ. ನೀನ್ ಕರ್ಕೊಂಡು ಹೋಗ್ತೀಯಾ? ಶ್ವೇತಾ ಜೊತೆ ಹೋಗು ಅಂತ್ಯಾ? ಶ್ವೇತಾ ಶ್ವೇತಾ ನಿತ್ಯ, ಶ್ವೇತಾ ಕೂಲ್ ಕೂಲ್. ನೀನ್ ಭಯ ಪಡೋ ಹಾಗೆ ಅಲ್ಲೇನು ಆಗಲ್ಲ. ಗಂಗಾ ಅಂತ ಹುಚ್ಚಿ ಅಲ್ಲ. ಅವಳು ಹುಚ್ಚಿ ಅಲ್ಲ ಅನ್ನೋದೇ ನನ್ ಭಯ. ನೋಡ್ಕೊಂಡ್ ಬಾ ಅಂದ್ರೆ ಎಳ್ಕೊಂಡ್ ಬರೋ ಕ್ಯಾರೆಕ್ಟರ್. ಅಂತವರಿಗೆ ಈ ರೀತಿ ಅವಕಾಶ ಸಿಕ್ಕರೆ ನನ್ನ ಹೆಸರು ಇಲ್ದ ಹಾಗೆ ಮಾಡ್ತಾರೆ. ಪ್ಲೀಸ್ ಮಾಮ್, ಹೋಗೋಣ. ರಿಸ್ಕ್ ಆಗತ್ತೆ ಬೇಬಿ. ಮದ್ವೆಗ್ ಮುಂಚೆನೆ ಅವಳು ಜೈ ಜೊತೆ ಫಸ್ಟ್ ನೈಟ್ಗೆ ರೆಡಿ ಆಗ್ತಿದ್ದಾಳೆ. ಅದು ರಿಸ್ಕ್ ಅಲ್ವಾ? ಹೇಳಿದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? ನನ್ ಸಾವು ನೋಡ್ಬೇಕು ಅನ್ಕೊಂಡಿದ್ಯಾ? ಓಕೆ ಬೇಬಿ, ಓಕೆ, ಹೋಗೋಣ. ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು. ಏಯ್, ನಾಟಕದ ರಾಣಿ, ನಿನ್ ಮುಖದ ಮೇಲೆ ಕಾಗೆ ಕುಕ್ಬೇಕು. ಎಲ್ ಬಚ್ಚಿಟ್ಕೊಂಡಿದ್ಯೆ? ಮರ್ಯಾದೆಯಾಗೆ ಹೊರಗಡೆ ಬಾ. ನಾನು ನಾಣಿ, ನಾನ್ ಸ್ವಪ್ನ ಜೊತೆ ಬಂದೆ ಅಂದ್ರೆ ನಿತ್ಯ ನನ್ನ ಹುಡ್ಕೊಂಡ್ ಬರೋದ್ರಲ್ಲಿ ಅರ್ಥ ಇದೆ. ನೀನ್ ಯಾಕೆ ಬಂದೆ ಅಂದ್ರೆ ನಿನಗೂ ನನ್ ಮೇಲೆ ಡೌಟಾ? ರಾಮ, ನಿಮ್ ಮೇಲೆ ನನಗೆ ಯಾವ ಅನುಮಾನ ಇಲ್ಲ ಪ್ರಭು. ಅಲ್ಲಿಂದ ನೀವು ಸಾಕ್ಷಾತ್ ಶ್ರೀರಾಮಚಂದ್ರ ಅಂತ ಹೇಳ್ಕೊಂಡು ನಿತ್ಯ ಮೇಡಮ್ ನ ಕರ್ಕೊಂಡು ಬಂದಿದ್ದೀನಿ. ಆದ್ರೂ ಅವರಿಗೆ ಅನುಮಾನ ಬಂದಿದೆ. ಇದರಲ್ಲಿ ನಂದೇನ್ ತಪ್ಪಿಲ್ಲ ಮಹಾಪ್ರಭು. ಹಾಗಾದ್ರೆ ಇಲ್ಲಿಂದ ಹೊರಡು. ಸಾರ್, ಟ್ರಿಗರ್ ಪ್ರೆಸ್ ಮಾಡಿದ್ರೆ ಗನ್ಗೂ ಸಿಗದೆ ಇರೋ ಹಾಗೆ ಬುಲೆಟ್ ಹೋಗುತ್ತೆ ನೋಡು, ಆ ಸ್ಪೀಡಲ್ಲಿ ಹೋಗ್ಬಿಡು. ಹೋಗಕ್ಕಾಗಲ್ಲ ಸರ್, ಒಬ್ನೇ ಹೋಗ್ಬೇಕು ಅಂದ್ರೆ ಭಯ ಸರ್. ಜೊತೆಗೆ ಸ್ಕೂಟಿ ಇದೆಯಲ್ಲ? ನನಗೆ ಡ್ರೈವಿಂಗ್ ಬರಲ್ವಲ್ಲ ಸರ್. ತಳ್ಕೊಂಡು ಹೋಗು. ಸರ್, ಆಗ್ಲೇ ಕತ್ಲಾಗಿದೆ. ಸುತ್ತಮುತ್ತ ಕಾಡು ಬೇರೆ, ಕಣ್ಣಿಗೆ ಕಾಣದೇ ಇರೋ ದಾರಿ ಬೇರೆ. ನೀವು ನಿಜವಾಗ್ಲೂ ಮನುಷ್ಯನ? ನೀವು ನಿಮಗ್ ಸ್ವಲ್ಪ ಮನುಷ್ಯತ್ವ, ದಯೆ, ಮನ್ಸು, ಕರುಣೆ ಏನಾದ್ರೂ ಇದೆಯಾ? ಪಾಪ ಪುಣ್ಯ ಗೊತ್ತಿಲ್ದಿರೋ ಒಬ್ಬ ಅಮಾಯಕನ್ನ ಹೆದರ್ಸಿ ಕಳಿಸ್ಬಿಡ್ತೀರಾ? ನೀವು ಬಿಸ್ನೆಸ್ ಮ್ಯಾನ್ ಅಲ್ಲ, ರೌಡಿ. ನೀವು ಗನ್ ಹಿಡ್ಕೊಂಡಿರೋ ಗಬ್ಬರ್ ಸಿಂಗು, ಕುರುಪ ಕೃಷ್ಣ. ನೀನು ರೌಡಿ ರಂಗಣ್ಣ. ಆಯ್ತಾ? ಫ್ಯಾಷನ್ ಶೋ ಬಿಟ್ಟು ಈಗ ಹಳೆ ಕನ್ನಡ ಸಿನಿಮಾ ನೋಡ್ತಿದ್ಯಾ? ನಾನು ಏನ್ ಮಾಡಿದ್ರೆ ನಿಮಗೇನು? ಈಗ ನನ್ ಮನೆಗೆ ಹೇಗೆ ಹೋಗ್ಲಿ? ಹೇಗ್ ಬಂದ್ಯೋ ಹಾಗೆ ಹೋಗು. ಹೇಗೆ ಹೋಗ್ಲಿ? ನಾಣಿನೂ ಇಲ್ಲ, ಸ್ಕೂಟಿನೂ ಇಲ್ಲ. ಬನ್ನಿ, ನಮ್ಮ ಮನೆ ಹತ್ರ ಬಿಡಿ. ಸಾರಿ, ಇವತ್ ನೈಟ್ ನಾನು ಇಲ್ಲೇ ಇರ್ಬೇಕು ಅನ್ಕೊಂಡಿದೀನಿ. ನಾನ್ ಹೋಗ್ತಾ ಇದ್ರೆ ನಮ್ಮ ಮಾಮ್ ನನಗ್ ಬೈತಾರೆ. ನನ್ ಜೊತೆ ಇದೀನಿ ಅಂತ ಹೇಳು. ಆಗ ಸಾಯಿಸ್ತಾಳೆ. ಹಾಗಾದ್ರೆ ಹೋಗು. ಹೋಗ್ತೀನಿ. ನನ್ಗೇನಾದ್ರೂ ಭಯನಾ? ಹೋಗ್ತೀನಿ. ಹಲೋ, ಏನ್ ಮಾಸ್ಟರು,
ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ಬೇಕು? ಇದನ್ ನೋಡದ್ ಬಿಟ್ಟು ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ಮುಖ್ಯವಾದ ಕೆಲ್ಸನೇ ಇದೆ, ಆದ್ರೆ ನೀನ್ ಒಪ್ಬೇಕಲ್ಲ. ಮಾಯಗಾರ ಇವನು ಒಂಟಿಯಾಗಿ ಸಿಕ್ಕಿದ್ನಲ್ಲ ಅಂತ ಅಂಕುಡೊಂಕಾಗೆ ಮಾತಾಡ್ತಾನೆ. ಈಗ ಮಾತಾಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ಹೋಗು, ಯಾರು ತಡ್ದಿದ್ದು? ಹೆಣ್ಣು ಹುಡುಗಿನ ಕಾಡೊಳಗಡೆ ಕರ್ಕೊಂಡ್ ಬಂದು ಈಗ ಮಾತಾಡೋಕೆ ನಾಚಿಕೆ ಆಗ್ಬೇಕು. ಮದ್ವೆ ಆಗೋ ಗಂಡನ್ನ ಅನ್ಮನ್ಸೋದಕ್ಕೆ ನಿನಗ್ ಸೆನ್ಸ್ ಇಲ್ವಾ? ನೀವು ದೊಡ್ಡ ಶ್ರೀರಾಮ್ ಚಂದ್ರ ಅಂತ ಬಿಲ್ಡಪ್ ಕೊಡ್ತಿದ್ರು ನಿಮ್ ವೇಸ್ಟ್ ಪಿಎ. ಸೀತೆನ ಹೊತ್ಕೊಂಡ್ ಹೋಗೋಕೆ ವೇಷ ಹಾಕೊಂಡ್ ಬರೋ ರಾವಣಾಸುರನ್ ಹಾಗೆ ನನ್ನನ್ನು ಕರ್ಸ್ಕೊಳ್ಳೋದಿಕ್ಕೆ ಆ ಮಾಟಗಾತಿ ಸ್ವಪ್ನನ ತಾವು ಅಡ್ಡ ಇಟ್ಕೋತೀರಂತ ಯಾರಿಗ್ ಗೊತ್ತು? ನೀನ್ ಕ್ಲೆವರ್ ಅಲ್ವಾ, ತಿಳ್ಕೊಬೇಕಲ್ವಾ? ರಾಮನೇ ಸೀತೆನ ಅನ್ಮನ್ಸಿದ್ನೆ ಹೊರತು ಸೀತೆ ರಾಮನ ಅನ್ಮನ್ಸ್ಲಿಲ್ಲ. ಆಹಾ, ರಾಮಗೋಸ್ಕರ ಸೀತೆ ಕಾಡಿಗೆ ಹೋದ್ಲೆ ಹೊರತು ಸೀತೆ ಕಾಡಿಗೆ ಹೋದಾಗ ರಾಮ ಹೋದ್ನಾ? ಈಗೇನು? ನನಗೆ ಹಸುವಾಗ್ತಿದೆ. ಹಸುವಾದ್ರೆ ತಿನ್ನು. ಏನ್ ತಿನ್ಲಿ? ನಿಮ್ ತಲೆ ತಿನ್ಲಾ? ಅಡಿಗೆ ಮಾಡ್ಕೊಂಡ್ ತಿನ್ನು, ಕಿಚನ್ ಅಲ್ಲಿ ಎಲ್ಲ ಇದೆ. ಏನಮ್ಮ ಇವಳು ಮಾವ ಒಂಟಿಯಾಗಿ ಸಿಕ್ಕಿದಾನೆ ಅಂತ ಅಡಿಗೆ ಮಾಡಿಸ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡೆ, ನಾಳೆ ನಿನ್ ಜೊತೆ ಮದ್ವೆ ಆದ್ಮೇಲೆ ಈ ಟ್ರೈನಿಂಗ್ ನಿಂಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ದಿಸ್ ಇಸ್ ಟೂ ಮಚ್ ನಿತ್ಯ. ಟೂ ಮಚ್ಚು ಇಲ್ಲ, ಯಾವ ಮಚ್ಚು ಇಲ್ಲ. ಹೀಗೆ ಮಾತಾಡ್ತಾ ಕೂತಿದ್ರೆ ಬೆಳಗ್ಗೆ ಆಗುತ್ತೆ ಅಷ್ಟೇ. ಕಟ್ ಮಾಡಿ ಬೇಗ. ಡೇವಿಲ್. Shit. ಕಟ್ಟಾಯ್ತು. ಮೈ ಗಾಡ್, ರಕ್ತ ಬರ್ತಿದೆ. ಗಾಯ ಆದ್ರೆ ರಕ್ತ ಬರ್ದೆ ರಸಂ ಸಾಂಬಾರ್ ಬರುತ್ತಾ? ಏಯ್, ಏನ್ ಮಾಡ್ತಿದ್ಯಾ? ನೋವು ಕಡಿಮೆ ಆಗೋಕೆ ಔಷಧಿ. ನೋಡಿದ್ಯಾ ಮಮ್ಮಿ ಅವಳು ಏನ್ ಮಾಡ್ತಿದ್ದಾಳೆ? ಸಾಯಿಸ್ಬಿಡ್ಬೇಕು ಅವಳನ್ನ. ಇದೆಲ್ಲ ನೀನ್ ಯಾವಾಗ ಕಲ್ತೆ ನಿತ್ಯ? ಇದು ಕಲ್ತು ಬರೋದಲ್ಲ, ಮನ್ಸಿಂದ ಮಾಡೋ ಕೆಲ್ಸ. ನಮ್ಮಮ್ಮ ಹೇಳಿದ್ದು. ನಿನ್ ಮಾಮ್ ಗ್ರೇಟ್ ನಿತ್ಯ. ನಿತ್ಯ, ಇಲ್ಲಿ ನೋಡು, ಇದೇ ಜೈ ಫಾರ್ಮ್ ಹೌಸ್. ಮಾಮ್, ಬೇಗ ಒಳಗಡೆ ಕರ್ಕೊಂಡು ಹೋಗು. ನಿತ್ಯ, ನಾವ್ ಡೈರೆಕ್ಟ್ ಆಗಿ ಹೋದ್ರೆ ಅವನಿಗೆ ಅನುಮಾನ ಬರುತ್ತೆ. ಅಲ್ಲಿ ನೋಡು, ಆ ಕಡೆಯಿಂದ ಹೋಗೋಣ. ನಡಿ. ನಿತ್ಯ, ನಿತ್ಯ, ಕೇರ್ಫುಲ್. ಏನ್ ಮಾಡ್ತಿದ್ಯಾ? ಇರು. ಎಲೆ ಮಾಮ್, ಯಾರು ಕಾಣ್ತಾನೆ ಇಲ್ವಲ್ಲ? ಆ ಕಡೆ ಹೋಗಿ ನೋಡೋಣ. ಹುಷಾರು ನಿತ್ಯ. ಎಲ್ಲ ಹೋದ್ರು ಮಮ್ಮಿ? ಏನು ಬೆಡ್ರೂಮ್ಗೆ ಹೋದ್ರಾ? ನೋಡೋಣ ಬಾ. ನಿತ್ಯ, ಪರವಾಗಿಲ್ಲ. ಅಯ್ಯೋ, ನಾನು ನೋಡ್ತೀನಿ. ಅಯ್ಯೋ ನಿತ್ಯ, ಹೋಗ್ತೀಯಾ? ಅವ್ರು ಬಂದ್ರು ಅನ್ಸುತ್ತೆ. ಬಾರಿ ಹಿಂದಕ್ಕೆ. ಬನ್ನಿ, ಮೇಯ್ಬೋದು. ಏನು? ಅದೇ ತಿನ್ಬೋದು.
ನೀನ್ ಅಷ್ಟು ಬಿಲ್ಡಪ್ ಕೊಟ್ಟು ಮಾಡಿದ್ದು ಫ್ರೈಡ್ ರೈಸಾ? ಹಾ, ಇಷ್ಟು ಮಾಡಕ್ಕೆ ನೀವು ಬೆರಳು ಕುಯ್ಕೊಂಡ್ರಿ. ಇನ್ನು ಪಂಚಭಕ್ಷ ಪರಮಾನ್ನ ಮಾಡಿದ್ರೆ ಉಳ್ದಿರೋ ಬೆರಳು ಕೂಡ ಕುಯ್ಕೊಂಡು ರಕ್ತ ಚರಿತ್ರೆ ಸೃಷ್ಟಿ ಮಾಡ್ತಿದ್ರೇನೋ. ಬಾಬಾ ಏನಾಗಲ್ಲಮ್ಮ, ಏನಾಗಲ್ಲ. ಮಮ್ಮಿ, ಇಷ್ಟು ಸೈಲೆನ್ಸ್ ತಡಿಯೋಕ್ಕಾಗಲ್ಲ. ಸ್ವಲ್ಪ ವೈಲೆನ್ಸ್ ಆಡ್ ಮಾಡು. ಹೊರಗೆ ಕಸ್ತೂರಿ ಪರಿಮಳ, ಮನೆಯಲ್ಲಿ ಗೊಬ್ಬರದ ವಾಸನೆ ಅನ್ನೋ ಹಾಗೆ ಹೆಸರಿಗೇನೋ ದೊಡ್ಡ ಮನೆತನ. ಬೆಳೆಸಿರೋದ್ ನೋಡಿದ್ರೆ ಹೀಗೆ. ಮಾತಾಡ್ಬೇಕಾಗಿರೋದು ಜೈ. ಇನ್ಯಾರ್ದೋ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ ಅಣ್ಣ? ನೀವು ಬಯಸು ತಂದ್ಕೊಳ್ತಾ ಇರೋ ದೊಡ್ಡ ವ್ಯಕ್ತಿ ಬಗ್ಗೆ ಹೇಳ್ತಿದ್ದೀನಿ. ಹೇಳೋದೇನೋ ನೇರವಾಗಿ ಹೇಳಿ. ಅದಕ್ಕೆ ಈ ಅಡ್ಡದಾರಿ ಯಾಕೆ? ಅಡ್ಡದಾರಿ, ಅಡ್ಡ ಮಾತು ನಮಗ್ ಅಭ್ಯಾಸ ಇಲ್ಲ. ಅತ್ಗೆ ಬೆಳೆಸೋದ್ ಸರಿಯಾಗಿರ್ಬೇಕು ಅಂದೆ. ನಮ್ ಸ್ವಪ್ನ ಯಾವತ್ತಾದ್ರೂ ಹೀಗ್ ಮಾಡಿದಾಳ? ಇಂಥ ನೀಚ್ ಕೆಲ್ಸ ಮಾಡ್ಬೇಕಾಗ್ ಬಂದ್ರೆ ನಾನ್ ಜೀವಂತವಾಗಿರ್ತೀನ ಮಮ್ಮಿ? ಮದ್ವೆ ಆಗೋಕ್ ಮುಂಚೆ ಫಾರ್ಮ್ ಹೌಸ್ಗೆ ಹೋಗೋದಾ? ಎಷ್ಟು ಕೆಳಮಟ್ಟದ ಕೆಲ್ಸ. ನಾಚಿಕೆ ಆಗಲ್ವಾ ಅವ್ರಿಗೆ? ಮಾನ ಮರ್ಯಾದೆ ಇರೋರಾದ್ರೆ ಹೀಗೆಲ್ಲ ಮಾಡ್ತಾರ? ಮೊನ್ನೆ ಅಷ್ಟೇ ಆಫ್ಟರ್ ಆಲ್ ಒಬ್ಳು ವರ್ಕರ್ಗೋಸ್ಕರ ಆಫೀಸ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ಲು. ಆಮೇಲೆ ಬೇಡ್ಕೊಂಡ್ ತಿನ್ನೋರ್ ಹಾಗೆ ರೋಡ್ ಪಕ್ಕ ಏನೇನೋ ತಿಂದು ಕುಟುಂಬದ ಮರ್ಯಾದೆ ತೆಗೆದ್ಲು. ಅಯ್ಯೋ, ಹೇಳ್ಬೇಡಮ್ಮ. ಈಗ ಹೇಗಿದೆ? ನೋವು ಕಡಿಮೆ ಆಗಿದ್ಯಾ? ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಮ್ಮ. ಮಾರ್ನಿಂಗ್ ಅಷ್ಟ್ರಲ್ಲಿ ಸರಿ ಹೋಗುತ್ತಂತೆ. ಡೋಂಟ್ ವರಿ. ಇವಳು ಮಾವಿನ ಜೊತೆ ಹನಿಮೂನ್ ಬೆಡ್ ಹತ್ತುತ್ತಾಳೇನೋ ಅಂತ ಭಯ ಆಗಿತ್ತು. ಹಾಸ್ಪಿಟಲ್ ಬೆಡ್ ಹತ್ತಿದಕ್ಕೆ ಹ್ಯಾಪಿ ಆಗಿದ್ದೀನಿ. ನಿನ್ನ ಬಾಯಿಗೆ ಮಣ್ಣು ಬಿದ್ರೆ ಅವಳ ಬಾಯಿಗೆ ಮಟನ್ ಕೈಮಾ ಬೀಳುತ್ತಾ? ಎಲ್ಲ ನಮ್ ಒಳ್ಳೇದಕ್ಕೆ. ನಿತ್ಯ, ಆರ್ ಯು ಕಂಫರ್ಟಬಲ್? ಒಂದ್ ಕಡೆ ಮೇಡಮ್ ಕಂಡ್ಬಿಟ್ಟಿದ್ದಕ್ಕೆ ಭಯ ಆಗಿ ಸಾಯ್ತಿದ್ರೆ, ಇನ್ನೊಂದ್ ಕಡೆ ಇವ್ರ ಅರ್ಥ ಆಗ್ದಿರೋ ಇಂಗ್ಲಿಷು. ದೇವ್ರೇ, ಕಂಫರ್ಟೇಬಲ್ ಅಂದ್ರೆ ಏಟ್ ಮಾಡ್ಕೊಂಡು ಆಯಿಂಟ್ಮೆಂಟ್ ಹಚ್ಕೊಳ್ಳೋದಾ? ಅಥವಾ ಕೊಳೆ ಮಾಡ್ಕೊಂಡು ನೀರ್ ಹಾಕಿ ವಾಶ್ ಮಾಡ್ಕೊಳ್ಳೋದಾ ಬೇಬಿ? ಏನ್ ಮಾಡ್ತಿದ್ಯಾ ನೀನು? ಶುರು ಮಾಡಿದ್ರು, ಕತೆ ಮುಗೀತು. ನನ್ ಮರ್ಯಾದೆ ತೆಗಿಬೇಕು ಅಂತ ಹಠ ಹಿಡ್ತಿದ್ಯಾ? ನನಗೆ ಇನ್ಫಾರ್ಮ್ ಮಾಡ್ದೆ ನೀನು ಜೈ ಜೊತೆ ಫಾರ್ಮ್ ಹೌಸ್ಗೆ ಹೋಗಿದ್ಯಾಕೆ? ನನಗ್ ಬಯಸೋದ್ನೇ ಕೆಲ್ಸ ಅಂತ ಅನ್ಕೊಂಡಿದ್ಯಾ? ನಿಮ್ ಹತ್ರ ಬಯಸ್ಕೊಳ್ಳೋದೇ ನನ್ ಕೆಲ್ಸ ಆಗಿದೆ ಮೇಡಮ್. ನಡೆದಿರೋದ್ರಲ್ಲಿ ನಿತ್ಯಂದ್ ಏನು ತಪ್ಪಿಲ್ಲ ಆಂಟಿ. ಅದೇ ಮಾತ್ ಕೇಳ್ಬೇಕಾಗಿದ್ದು ನಾನು. ಜೈ ಕ್ರಿಟಿಸೈಸ್ ಮಾಡಿದ್ದು ನನ್ನ. ನಾನೇ ತಪ್ಪು ಮಾಡ್ದೆ ಅಂದ್ರು. ನಾನ್ ಬೆಳ್ಸಿದ್ದೆ ತಪ್ಪಾಗಿದೆ ಅಂದ್ರು. ವಿ ಆರ್ ಸಾರಿ ರೂಪ ಅವ್ರೆ. ನಮ್ ಚಂದ್ರಕನ್ಗೆ ಸ್ವಲ್ಪ ಬಾಯಿ ಜಾಸ್ತಿ ಇರಬಹುದು. ಆದ್ರೆ ನನ್ನನ್ ಕಡಿಮೆ ಮಾಡಿ ಮಾತಾಡಿದ್ರೆ ನಾನ್ ಸಹಿಸಲ್ಲ. ಹೊಗಳಿಕೆ ಬಿಟ್ಟು ಬೇರೆ ಏನು ಕೇಳ್ದವಳಲ್ಲ. ಬೆರಳೆತ್ತಿ ತೋರಿಸಿದ್ರು. ಮರ್ಯಾದೆ ನಿಮ್ಗಷ್ಟೇ ಅಲ್ಲ, ನನ್ಗೂ ಇದೆ. ನನ್ನ ಆದ್ನಿಗೆ ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಾಗಲ್ಲ. ತಿಳಿದೇ ಮಾಡಿರೋ ತಪ್ಪು ಅನ್ಕೊಂಡು ಕ್ಷಮಿಸ್ಬಿಡಿ. ನಾನೇನ್ ಗೊತ್ತಿಲ್ಲದೆ ಹೇಳ್ತಿಲ್ಲ ಅತ್ಗೆ. ಅವ್ರ ಮಗಳು ಮಾಡಿದ ಕೆಲ್ಸನ ಯಾರ್ಗೆ ಹೇಳಿದ್ರು ನಾನ್ ಹೇಳ್ದಂಗೆ ಹೇಳ್ತಾರೆ. ಗೊತ್ತಿಲ್ಲದೆ ಮಾತಾಡ್ಬಿಡಿ ಅತ್ತೆ. ನಿತ್ಯನ ಬೇಕು ಅಂತ ಫಾರ್ಮ್ ಹೌಸಿಗೆ ಬರೋ ಹಾಗೆ ಮಾಡಿದ್ದೆ ನಾನು.
ನೀವ್ ಏನೇ ಹೇಳೋದಿದ್ರು ನನಗೆ ಹೇಳಿ. ಇನ್ನು ಯಾರು ಹೀಗ್ ಮಾತ್ ಕೇಳ್ಬೇಕಾಗಿಲ್ಲ ಜೈ. ಮದ್ವೆ ಆಗಿಲ್ಲ ಅಂತಾನೆ ಅಲ್ವಾ ಇಷ್ಟು ಇಶ್ಯೂ. ಜನಾರ್ದನ್ ಅವರೇ, ಅಜ್ಜಿ ಹತ್ರ ಹೇಳಿ ಬೇಗ ಮದ್ವೆಗೆ ಮುಹೂರ್ತ ಇಡ್ಸಿ. ಫ್ಯಾಕ್ಟ್ರಿ ಓಪನಿಂಗ್ ಆದ್ಮೇಲೆ ಮದ್ವೆ ಅಂತ ಜೈ ಹೇಳಿದ್ನಲ್ಲ, ಆದಷ್ಟು ಬೇಗ ನನ್ ಮನೆ ಮಗಳನ್ನ ನೀವು ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಇಲ್ದಿದ್ರೆ ನಿತ್ಯ ಮಾಡೋ ತಂಟೆಗೆ ನಾನ್ ನಗೆ ಪಾಲಾಗೋ ಹಾಗಿದೆ. ಈ ಮದ್ವೆ ಬೇಗ ನಡೆದು ಹೋದ್ರೆ ಆಮೇಲೆ ನಿಮ್ ಸೊಸೆ ನಿಮ್ ಇಷ್ಟ. ಮೇಡಮ್ಗೆ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ. ನಾಳೆ ಮನೆಗೆ ಹೋದ್ಮೇಲೆ ಅಮ್ಮವ್ರು ಇನ್ನೇನ್ ಹೇಳ್ತಾರೋ. ಅಮ್ಮ, ನಿಮ್ಮಿಷ್ಟ ಅಂತ ಹೊರಟೋಗ್ತಿದಾರಲ್ಲ, ಬೆಳಗ್ಗೆವರೆಗೂ ಇದ್ದು ಮಗಳನ್ ಕರ್ಕೊಂಡು ಹೋಗ್ಬೋದಲ್ಲ. ನೀನ್ ಹೀಗ್ ಬಾಯಿಗೆ ಏನ್ ಬರುತ್ತೋ ಅದನ್ನೆಲ್ಲ ಮಾತಾಡಿದ್ರೆ ಇನ್ನೇನ್ ಮಾಡ್ತಾರೆ ಚಂದ್ರಿಕಾ? ನೀನ್ ಸ್ವಲ್ಪ ಬಾಯಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಬೈಯೋ ಬಾಯಿ ತಿರ್ಗೋ ಕಾಲು ಸುಮ್ನೆ ಇರಲ್ಲ ಅಂತ ಅವಳೇನ್ ಮಾಡ್ತಾಳೆ ಬಿಡಿ, ಅವಳ ಲಕ್ಷಣನೇ ಅಷ್ಟು. ನಾನಾಗಿದ್ದಕ್ಕೆ ಮಾತಲ್ಲೇ ಹೇಳ್ತಾ ಇದ್ದೀನಿ. ಈ ವಿಷಯ ಅಜ್ಜಿಗೇನಾದ್ರೂ ಗೊತ್ತಾಗಿದ್ರೆ ಸಂಬಂಧನೇ ಬೇಡ ಅಂತಿದ್ರು. ಇನ್ನೇನು ಹೋಗಿ ಅಜ್ಜಿಗೆ ಹೇಳ್ಬಿಡ್ಬೇಕಾಗಿತ್ತು. ನಿಮಗ್ ಬೇಕಾಗಿರೋದು ಅದೇ ಅಲ್ವಾ? ನಿಲ್ಸು ಕಲ್ಪನಾ, ನಿತ್ಯನ್ ಮುಂದೆನೆ ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ಹಾಗೇಳಣ್ಣ. ಸ್ಟಾಪ್ ಇಟ್. ನೀವು ಅರ್ಜೆಂಟ್ ಮಾಡಿದ್ರಿ ಅತ್ತೆ. ಆಂಟಿನ ಹಾಗೆ ಹರ್ಟ್ ಮಾಡಬಾರ್ದಾಗಿತ್ತು. ನೀನೇ ನಿತ್ಯನ್ ಕರ್ದಿದ್ದು ಅಂತ ನಮ್ಗೇನ್ ಗೊತ್ತು? ಏನ್ ಸ್ವಪ್ನ, ನಿನಗ್ ಗೊತ್ತಿಲ್ವಾ? ನಂಗೆ ಹೇಗ್ ಗೊತ್ತಿರತ್ತೆ ಮಾವ? ನನ್ನ ನಡುದಾರಿನಲ್ಲೇ ಬಿಟ್ಬಿಟ್ಟು ಹೋದಿಯಲ್ಲ. ಮಾಯ್ಗಾರ ಎಲ್ಲ ತಾನೇ ಮಾಡಿ ಸುಮ್ನೆ ನನಗ್ ಬಯಸ್ದ. ಇವನಿಗೆ ಹೊಟ್ಟೆ ನೋವು ಬರ. ಓಕೆ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಅಜ್ಜಿಗೆ ಹೇಳ್ಬೇಕಾದ ಅಗತ್ಯನೂ ಇಲ್ಲ. ಎಲ್ಲ ಇಲ್ಲೇ ಮರ್ತ್ಬಿಡಿ. ನಿತ್ಯ, I love you, Nitya. ಅವಳಿಗೆ ಜೈ ಏನ್ ಹೇಳ್ತಿದ್ದಾನೆ ಮಾಮ್? ಅವಳ ಹಾಗೆ ಕೋಪ ಮಾಡ್ಕೊಂಡಿದ್ರು. ಜೈ ಕನ್ವಿನ್ಸ್ ಆಗಿ ಅವಳಿಗೆ ಸಮಾಧಾನ ಮಾಡ್ತಾನಲ್ಲ, ಕೆನ್ನೆ ಮೇಲೆ ಒಂದು ಹಾಕ್ಬೋದಲ್ಲ. ಜೈಗೆ ನಿತ್ಯ ಅಂದ್ರೆ ಇಷ್ಟ ಬೇಬಿ. ಹೇಗ್ ಹೊಡಿತಾನೆ? ಅಲ್ಲಿರೋದು ನಾನಲ್ಲ, ಅವಳು. ನಿನ್ಗೋಸ್ಕರ ಎಷ್ಟೇ ಮಾಡಿದ್ರು ನೀನ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ. ನಾನಂದ್ರೆ ಇಷ್ಟ ಇಲ್ಲ ಅನ್ನೋ ರಿಯಾಕ್ಟ್ ಮಾಡ್ತಿದ್ಯಾ. ನಾನು ಎಕ್ಸ್ಪೆಕ್ಟ್ ಮಾಡದಿರೋ ಎಷ್ಟೋ ಕೆಲ್ಸನ ಮಾಡಿಸ್ತಿದ್ಯಾ. ಮಾಡಿದ್ದು ಅಮ್ಮ ಅವ್ರಲ್ಲ, ನಾನು. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ತಿಳ್ಕೋಬೇಕು ಅನ್ನಿಸ್ತು. ನಾನಂದ್ರೆ ನಿನಗಿಷ್ಟ ಇದೆಯಾ ಇಲ್ವೋ ಅಂತ ತಿಳ್ಕೋಬೇಕು ಅನ್ನಿಸ್ತು. ಅದಕ್ಕೆ ಚಿಕ್ಕ ಡ್ರಾಮಾ ಮಾಡಿ ನಾನು ತಪ್ಪು ಮಾಡ್ತಿರೋ ಹಾಗೆ ನಾಟಕ ಮಾಡಿದೆ. ದೊಡ್ಡ ಕೆಲಸ ಮಾಡಿದ್ರಿ. ತಪ್ಪಲ್ಲ. ನಾಳೆ ನಮ್ಮ ಮದ್ವೆ ಆದ್ಮೇಲೆ ಇದೊಂದು ಸ್ವೀಟ್ ಮೆಮೊರಿಯಾಗಿ ಉಳಿಯುತ್ತೆ. ನನ್ಗೋಸ್ಕರ ನೀನ್ ಜಲಸ್ ಫೀಲ್ ಆಗಿದ್ದು, ನನ್ನ ಹುಡ್ಕೊಂಡ್ ಬಂದಿದ್ದು, ಅಡಿಗೆ ಮಾಡಿದ್ದು, ಬಾತ್ರೂಮಲ್ಲಿ ಬಿದ್ದಿದ್ದು, ನಿನ್ನ ಎತ್ಕೊಂಡು ಹೀಗೆ ಹಾಸ್ಪಿಟ್ಲಿಗೆ ಬಂದಿದ್ದು. ಹೌ ಕ್ಯೂಟ್ ಇಟ್ ಈಸ್. ಲೈಫಲ್ಲೇ ಮರೆಯಕ್ಕಾಗಲ್ಲ. ವಾಟ್ ಯು ಸೇ? ನಿನಗೆ ಹೇಗೆ ಅನಿಸ್ತಿದೆ? ನಿತ್ಯ,
ವಾಟ್ ಹ್ಯಾಪನ್ ನಿತ್ಯ? ಸಡನ್ ಆಗಿ ಬಿಕ್ಕಳಿಸ್ತಿದ್ಯಾ? ನಮ್ಮಮ್ಮ ನೆನ್ಪ್ ಮಾಡ್ಕೋತಿದ್ದಾಳೇನೋ. ಈಗಷ್ಟೇ ಅಲ್ವಾ ನಿನ್ನ ನೋಡ್ಕೊಂಡು ಹೋಗಿದ್ದು? ಈ ಅಮ್ಮ ಅಲ್ಲ. ವಾಟ್? ವಾಟೇನು ವಾಟು? ನೀರ್ ಕೊಡಿ. ಸಾರಿ. ನೋಡು ಮಾಮ್, ಜೈ ಇವಳಿಗೆ ಹೇಗ್ ಸರ್ವಿಸ್ ಮಾಡ್ತಿದ್ದಾನೆ. ಆಕ್ಸಿಡೆಂಟ್ ಆಗಿ ನನಗೆ ಇಷ್ಟು ದಿನ ಆಯ್ತು. ಜೈ ನನಗೆ ಒಂದು ದಿನ ಕೂಡ ಹೀಗ್ ಸೇವೆ ಮಾಡ್ಲಿಲ್ಲ. ಕೂಲ್ ನಿತ್ಯ, ಮದ್ವೆ ಆದ್ಮೇಲೆ ನಿನ್ಗೂ ಮಾಡ್ತಾನೆ. ಈಗ ಅವಳಿಗೆ ಮಾಡ್ತಿದ್ದಾನಲ್ಲ. ನೋ, ನನಗಾಗಲ್ಲ ಮಾಮ್. ಐ ಕಾಂಟ್ ಬೇರ್ ದಿಸ್. ನನಗ್ ನೋಡಕ್ಕಾಗ್ತಿಲ್ಲ. ಅದಕ್ಕೆ ಮನೆಗ್ ಹೋಗೋಣ ಅಂತ ಹೇಳಿದ್ದು. ಹೋಗಿ ಅಲ್ಲೇನ್ ಮಾಡ್ಲಿ? ಈಗ ವಾಟರ್ ಕೊಟ್ಟಿದ್ದಾನೆ, ನಾವ್ ಹೋದ್ರೆ ಇನ್ನೇನ್ ಮಾಡ್ತಾನೋ? ನಾನ್ ನೋಡ್ಬೇಕು. ನೋಡಿದಿ ನಿತ್ಯ, ಬೆಕ್ಕಳಿಕೆ ನಿಂತೋಯ್ತು. ನಾನ್ ನಿನ್ ಪಕ್ಕದಲ್ಲಿದ್ರೆ ನಿಮ್ ಮಾಮ್ನ ಕೂಡ ಮರ್ತ್ ಬಿಡ್ತೀಯ. ಮತ್ತೇನಿಲ್ಲ, ಬಿಕ್ಕಳಿಕೆ ನಿಂತಿದ್ದು ನಿಮ್ಮಿಂದ ಅಲ್ಲ, ನೀರ್ ಕುಡ್ದಿದ್ದಕ್ಕೆ. ನನ್ನಿಂದ ಅಂತ ಸುಳ್ಳು ಹೇಳಿದ್ರೆ ನಿನ್ ಗಂಟೇನು ಹೋಗುತ್ತೆ. ನಿಮ್ಮಿಂದ ಅಂದ್ರೆ ನನ್ ಕುತ್ತಿಗೆಗೆ ಬರುತ್ತೆ. ಏನು ಮಾಮ್, ನನ್ನಿಂದ ನಿನ್ಗೆ ತಲೆನೋವು ಆಗ್ತಿದ್ಯಾ? ಅಯ್ಯೋ ಇಲ್ಲ ನಿತ್ಯ, ಸುಮ್ನೆ. ನಾಳೆ ಅವಳಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಮಾಮ್. ಅವಳನ್ನ ಬಿಡಬಾರ್ದು. ಏನ್ ಮೇಡಮ್ ಕರ್ತಿತ್ತು? ಮೇಡಮ್ ನಮ್ಮ ಮಾಮ್ ಅಲ್ವೇ? ನೀನು ಡಿನ್ನರ್ ಮಾಡಕ್ಕೂ ನಿನ್ನ ಕರಿಬೇಕಾ? ಊಟ ಮಾಡಕ್ ಕರ್ದಿದ್ದ? ಇನ್ನೇನೋ ಅನ್ಕೊಂಡು ಭಯ ಆಯ್ತು. ನನ್ನ ಯಾಕೆ ಮೇಡಮ್ ಕರೆಯೋದು? ಹಸ್ವಾದ್ರೆ ನಾನೇ ತಿಂತೀನಲ್ಲ. ಯಾಕೆ ನೈಟ್ ಫಾರ್ಮ್ ಹೌಸ್ ಅಲ್ಲಿ ತಿಂದಿದ್ದು ಇನ್ನೂ ಕರ್ಗಿಲ್ವಾ ನಿಂಗೆ? ತಿಂದ್ರೆ ಒಂದ್ ಸಮಸ್ಯೆ, ತಿಂದೇ ಇದ್ರೆ ಇನ್ನೊಂದ್ ಸಮಸ್ಯೆ. ಟೈಮಿಗೆ ಸರಿಯಾಗಿ ತಿನ್ನು ಗಂಗಾ. ನೋಡು, ನಮ್ಮ ಮಾಮ್ಗೂ ಕೂಡ ನಿನ್ ಮೇಲೆ ಎಷ್ಟು ಪ್ರೀತಿ ಹುಟ್ಟಿದೆ. ಪ್ರೀತಿ ಅಲ್ಲ ಬೇಬಿ, ಅವಳು ನಿನ್ ಹಾಗೆ ನಟಿಸ್ಬೇಕು ಅಂದ್ರೆ ನೀನಿರೋ ಹಾಗೆ ಇರ್ಬೇಕಲ್ವಾ? ಇವಳು ನನ್ನ ಹಾಗಲ್ಲ, ನನ್ನ ಮೀರ್ಸೋಕೆ ಬಂದಾಗಿದ್ದಾಳೆ. ಏನೇ, ನೀನ್ ಕೂಡ ನಮ್ ಜೊತೆ ಈಕ್ವಲ್ ಆಗಿ ಕುತ್ಕೊಂಡು ನಾವ್ ತಿನ್ನೋದೇ ತಿಂತೀಯಾ? ಅಯ್ಯೋ ಇಲ್ಲ ಮೇಡಮ್, ತಟ್ಟೆಗೆ ಅನ್ನ ಉಪ್ಪಿನಕಾಯಿ ಹಾಕೊಂಡು ಕೆಳಗಡೆ ಕೂತ್ ತಿಂತೀನಿ. ನಿನಗೆ ನನ್ ರೂಪ ಬಂದಿರ್ಬೋದು, ಆದ್ರೆ ಎಷ್ಟು ಜನ್ಮ ಎತ್ತಿದ್ರು ನೀನು ನಾನಾಗಲ್ಲ. ನನ್ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನಾನ್ ತಿನ್ನೋದನ್ನ ತಿನ್ನೋಕ್ಕಾಗಲ್ಲ. ಆ ಅದೃಷ್ಟ ನಿನಗ್ ಯಾವತ್ತೂ ಬರಲ್ಲ. ಯಾವ ದೇವ್ರು ಕೂಡ ನಿನ್ನ ನನ್ ಲೆವೆಲ್ಗೆ ತರೋದಿಲ್ಲ. ಮೈ ಮಾಮ್ ನಿನಗ್ ಕೊಟ್ಟಿರೋ ಮನಿ ಈಕ್ವಲ್ ಟು ಬಿಸ್ಕೆಟ್. ನಾಯಿ ಹಾಗೆ ವಿಶ್ವಾಸದಿಂದ ಇರು. ಬಾಲ ಅಲ್ಲಾಡ್ಸಿದ್ರೆ ಕುತ್ತಿಗೆ ಕಟ್ಟಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಬಾಲ ಮುದುರ್ಕೊಂಡಿರೋ, ಬಾಯ್ ತೆಗ್ದು ಅರ್ಚಬೇಡ. ಕೇಳೋದಿಕ್ಕೆ ನನ್ಗೆ ಇರಿಟೇಟ್ ಆಗುತ್ತೆ.
ಶ್ವೇತಾ ಯಾರ್ ಬಂದ್ರು ನೋಡು. ಓಕೆ ಮೇಡಮ್. ಜೈ ಸರ್ ಬರ್ತಿದ್ದಾರೆ ಮೇಡಮ್. ಗಂಗಾ ನೀನ್ ಮೇಲ್ ಕೂತ್ಕೋ. ನಿತ್ಯನ ಒಳಗ್ ಕರ್ಕೊಂಡು ಹೋಗು ಬೇಗ. ನೀನ ಚೇರಲ್ಲಿ ಕೂತ್ಕೋ. ಆ ಅನ್ನದ ಜೊತೆಗೆ ಪಲ್ಯನೂ ಹಾಕೊಂಡು ತಿನ್ನು. ಶುರು ಮಾಡು. ಹಾಯ್ ಆಂಟಿ. ಹಾಯ್ ಜೈ, ವಾಟ್ Hi, ಅ ನಿತ್ಯ. ಸರ್ಪ್ರೈಸ್. ನಥಿಂಗ್ ಸ್ಪೆಷಲ್ ಆಂಟಿ. ನಿತ್ಯನ್ ಪೇನ್ ಹೇಗಿದೆ ಅಂತ ಕೇಳೋಣ ಅಂತ ಬಂದೆ. ಅದಕ್ಕೆ ಡೈರೆಕ್ಟ್ ಆಗಿ ಬರೋದು ಯಾಕೆ? ಕಾಲ್ ಮಾಡಿ ಕೇಳ್ಬೋದಲ್ಲ. ಪೇನ್ ಕಡಿಮೆ ಆಯ್ತಾ ನಿತ್ಯ? ಹಾ ಆಸ್ಪತ್ರೆಯಲ್ಲಿ ಕಡಿಮೆ ಆಯ್ತಲ್ಲ. ಹೌದು. ಊಟ ಮಾಡಿದ್ರಾ? ಇಲ್ಲ ನಿತ್ಯ, ಫಾರ್ಮ್ ಹೌಸ್ ಅಲ್ಲಿ ನೀನ್ ಮಾಡಿರೋ ಫ್ರೈಡ್ ರೈಸ್ ಫ್ಲೇವರ್ ಇನ್ನೂ ಹೋಗಿ. ಅದು ಫ್ರೈಡ್ ರೈಸ್ ಅಲ್ಲ, ಏನೋ ಡ್ರಗ್ ಹಾಕಿರ್ತಾಳೆ, ಅದಕ್ಕೆ ಮತ್ತೆ ಬಂದಿದ್ದಾನೆ. ಊಟದ ಟೈಮಿಗೆ ಬಂದಿದ್ದೀರಾ? ಊಟ ಮಾಡಿ. ಅಮ್ಮ ಅವ್ರೆ, ನಿಮ್ಮ ಆರೋಗ್ಯ ಜೋಪಾನ. ನೀನ್ ಹೊರಟೋಗ್ತಿದ್ಯಲ್ಲ, ಇನ್ನು ನನ್ನ ಹೆಲ್ತ್ ನಾನು ಹ್ಯಾಪಿಯಾಗಿರ್ತೀನಿ. ಹೋಗ್ ಬರ್ತೀನಿ ಮೇಡಮ್. ಹೋಗು, ಮತ್ತೆ ಬರ್ಬೇಡ. ಗಂಗಾ, ಒಂದ್ ನಿಮಿಷ. ಈ ಮನೆಗ್ ದೂರ ಆಗ್ತಿದ್ಯಾ ಅಂತ ಬೇಜಾರ್ ಮಾಡ್ಕೋಬೇಡ. ನೀವು ನನ್ಗೆ ಮಾಡಿರೋ ಸಹಾಯಕ್ಕೆ ಪೂರ್ತಿಯಾಗಿ ಋಣ ತೀರಿಸದೆ ಹೋಗ್ತಿರೋದಕ್ಕೆ ನೋವಾಗ್ತಿದೆ ಮೇಡಮ್. ಆದ್ರೆ ನಾನ್ ಸಾಯೋದ್ರಲ್ಲಿ ಹೇಗಾದ್ರೂ ಮಾಡಿ ನಿಮ್ ಸಾಲ ಪೂರ್ತಿ ತೀರಿಸ್ತೀನಿ ಮೇಡಮ್. ಈಗ ಆ ಸಾಲದ ಬಗ್ಗೆ ನಿನ್ನ ಯಾರ್ ಕೇಳಿತು? ನೀವ್ ಕೇಳ್ದೆ ಇದ್ರು ತೀರ್ಸ್ಬೇಕಾದ ಜವಾಬ್ದಾರಿ ನನಗಿದೆ. ನಿತ್ಯ ಮಾತಕ್ ಬೇಜಾರ್ ಮಾಡ್ಕೋಬೇಡ. ಅವಳ ಬಗ್ಗೆ ನಿನಗ್ ಗೊತ್ತೇ ಇದೆ ಅಲ್ವಾ? ಅಮ್ಮವ್ರ ಜಾಗದಲ್ಲಿ ನಾನಿದ್ರು ಹಾಗೆ ಮಾಡ್ತಿದ್ನೇನೋ ಮೇಡಮ್. ನಮ್ಮ ಅಮ್ಮನ್ ಪ್ರಾಣನ ಕಾಪಾಡಿರೋ ದೇವತೆ ನೀವು. ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋ ಅಮ್ಮವರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಿಂಗೇನೇ ಅಗತ್ಯ ಇದ್ರು ನನಗ್ ಕಾಲ್ ಮಾಡು. ನನ್ ಜೊತೆ ಟಚ್ ಅಲ್ಲಿರು. ಅಮ್ಮನ್ ಚೆನ್ನಾಗ್ ನೋಡ್ಕೋ. ಹೊರಡು. ಯಾಕೆ ನಮಸ್ಕಾರ ಮಾಡ್ತಿದ್ಯಾ? ಇಷ್ಟು ದಿನ ನಿಮ್ ಮಗಳಾಗೆ ನಟಿಸ್ತಿದ್ದೆ, ಈಗ ನಿಮ್ಮಿಂದ ದೂರ ಆಗ್ತಿದ್ರೆ ನೋವಾಗ್ತಿದ್ದೆ ಮೇಡಮ್. ಅಂಥದ್ ನಾನೇನ್ ಮಾಡ್ದೆ ಗಂಗಾ? ನಿನಗ್ ಬೈದೆ, ಹೊಡ್ದೆ. ಮಗಳಿಗೆ ಶಿಕ್ಷೆ ಕೊಡೋ ಅಧಿಕಾರ ತಾಯಿಗಿದೆ ಮೇಡಮ್. ಏನ್ ಮಾಡೋದು ಅಂತ ನನ್ನ ಕೇಳ್ತೀಯ ಮಾಮ್? ಜೈ ನನಗ್ ಹುಡ್ಬಿನಾ ಅಥವಾ ಅವಳಿಗೆ ಹುಡ್ಬಿನಾ? ಅದು ಆಕ್ಟಿಂಗ್ ನಿತ್ಯ, ನೀನು ರಿಯಲ್. ನನಗ ಆಗ ಅನ್ಸ್ಲಿಲ್ಲ. ಅವಳು ಜೈ ಜೊತೆ ಸರ್ಸ ಆಡ್ತಾಳೆ, ನಾನಿಲ್ಲಿ ನರ್ಕ ಅನುಭವಿಸ್ತಿದ್ದೀನಿ. ಅವಳು
ಅವಳು ಜೈ ಇಂಪ್ರೆಷನ್ ಹೊಡ್ಕೊಳ್ತಿದ್ರೆ ನಾನು ಡಿಪ್ರೆಸ್ ಆಗ್ತಿದ್ದೀನಿ. ಜೈ ಜೊತೆ ಎಂಜಾಯ್ಮೆಂಟ್ ಅವಳಿಗೆ, ವೀಲ್ ಚೇರ್ ನನಗ. ಅದಕ್ಕೆ ಹೋಗು ಅಂದಿದ್ದು. ಅವಳು ನಾವ್ ಯಾಕೆ ಹೈರ್ ಮಾಡ್ಕೊಂಡು ಮರ್ತ್ಬಿಟ್ಯಾ ನಿತ್ಯ? ಅವಳು ಹೈರ್ ಮಾಡಿದ್ದಕ್ಕೆ ನಾನ್ ಹೈಡಿಂಗ್ ಅಲ್ಲಿ ಇರಲ್ಲ ಮಾಮ್. ಜೈಗೆ ದೂರವಾಗಿ ಇರೋದಿಲ್ಲ ಮಾಮ್. ನಂಗೆ ಜೈ ಬೇಕು. ಆದ್ರೆ ಜೈ ನಿನ್ನ ಹೀಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬೇಬಿ. ಏನಾಯ್ತು ಅಂತ ಕೇಳ್ತಾನೆ, ಏನ್ ಉತ್ತರ ಕೊಡ್ತೀಯಾ? ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋಣ. ಏನು? ಐ ಹ್ಯಾವ್ ಎ ಪ್ಲಾನ್ ಮಾಮ್. ಪ್ಲಾನಾ? ಎಸ್. ಈಗ ಜೈ ದೃಷ್ಟಿಲಿ ಹೊರಗಡೆ ಹೋಗಿದ್ದೀನಲ್ವಾ, ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ. ಹಾಸ್ಪಿಟಲೈಸ್ ಆಗಿದ್ದೀನಿ. ಮಾರ್ನಿಂಗ್ ಜೈಗೆ ಕಾಲ್ ಮಾಡಿ ಹಾಗೆ ಹೇಳು. ನಾನಂದ್ರೆ ಪ್ರೀತಿ ಇರೋದ್ರಿಂದ ತಕ್ಷಣ ಓಡ್ಕೊಂಡ್ ಬರ್ತಾನೆ. ನಾನು ರಿಕವರ್ ಆಗೋವರೆಗೂ ನನಗೆ ಅಂಟ್ಕೊಂಡಿರ್ತಾನೆ. ಮಮ್ಮಿ, ಏನೇ? ವಾಟ್ ಹ್ಯಾಪನ್ ಜೈ? ನಿತಿನ ಕರ್ಕೊಂಬಂದೆ? ನಥಿಂಗ್ ಡ್ಯಾಡ್, ಇವಳು ಕ್ಯಾಶುವಲ್ ಆಗಿ ಬಂದಿದ್ದು. ಕ್ಯಾಶುವಲ್ ಆಗಿ ಬರೋದಕ್ಕೆ ನೀವೇನ್ ಸಂಸಾರ ಮಾಡ್ತಿರೋ ಕಪಲ್ ಅಲ್ಲ ಮಾವ, ಮದ್ವೆ ಆಗ್ಬೇಕಾಗಿರೋರು. ಆದ್ರೂ ಹೊತ್ತು ಗೊತ್ತೂ ಇಲ್ವಾ? ಅರ್ಧ ರಾತ್ರಿಲಿ ಮನೆಗ್ ಬರೋದೇನು? ನೀನ್ ಸುಮ್ನೆ ಇರು ಚಂದ್ರಿಕಾ. ಏನಾಯ್ತು ಜೈ? ಆಂಟಿ ಮತ್ತೆ ನಿತ್ಯನ್ ಮಧ್ಯೆ ಏನೋ ಆಗಿದೆ ಅನ್ಸುತ್ತೆ. ಕೋಪ ಮಾಡ್ಕೊಂಡಿದ್ದಾಳೆ. ಅಮ್ಮನ್ ಮೇಲ್ ಕೋಪನ? ನನ್ ಬಂಗಾರಿ ಇವಳು. ಏನು ಭಯ ಇಲ್ಲ. ನಿನಗೆ ಈ ಅತ್ತೆ ಇಲ್ವಾ? ಹೌದಮ್ಮ, ನಿನ್ಗೆ ನಾವೆಲ್ಲ ಇದೀವಿ. ಕೋಪ ಬಂದ್ರೆ ಯಾವ್ದೋ ಫ್ರೆಂಡ್ ಮನೆಗ್ ಹೋಗ್ಬೇಕು. ಇಲ್ಲಿಗೆ ಯಾಕೆ ಬಂದೆ? ನಾನೇ ಕರ್ಕೊಂಡ್ ಬಂದೆ ಅತ್ತೆ. ಮದ್ವೆಗ್ ಮುಂಚೆ ಇದೆಲ್ಲ ಬೇಕಾ ಮಾವ? ನಿತ್ಯ ಬಂದಿದ್ರಿಂದ ಈಗೇನ್ ನಷ್ಟ? ಹಾಗಲ್ಲ ಜೈ, ಅವ್ರ ಅಮ್ಮನ್ಗೆ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದ್ಯಾ? ಇಲ್ಲ ಅಜ್ಜಿ. ಸರಿ ಹೋಯ್ತು. ನೆನೆ ಫಾರ್ಮ್ ಹೌಸ್, ಇವತ್ತು ಈ ಹೌಸ್. ನಮ್ದೇನ್ ಸಂಪ್ರದಾಯಸ್ಥರ ಕುಟುಂಬನ ಅಥವಾ ಸರ್ವಸ್ವನು ಬಿಟ್ಟಿರೋ ಸನ್ಯಾಸಿಗಳ ಧರ್ಮಛತ್ರನ? ಇಷ್ಟ ಮಾತ್ರಕ್ಕೆ ಸಂಪ್ರದಾಯ ಎಲ್ಲ ಮಣ್ಣಾಗ ಹೋಗಲ್ಲಮ್ಮ. ಈ ಮನೆ ಭಾವಿ ಸೊಸೆಯಾಗಿ ಈ ಮನೆಗೆ ಯಾವಾಗ ಬೇಕಾದ್ರೂ ಬರೋ ಹಕ್ಕು ನಿತ್ಯಾಗಿದೆ. ಮತ್ತಿನ್ನಾಗ್ತಡ? ಈಗ್ಲೇ ಮನೆ ಬೀಗ ಕೊಟ್ಬಿಡಿ. ನಿಮಗ್ ಬೇಡ ಅನ್ನೋರು ಯಾರೋ? ಚಂದ್ರಿಕಾ, ನಿಲ್ಸ್ತೀಯಾ? ಜೈ, ಒಂದ್ಸಲ ನಿತ್ಯ ಅವ್ರ ಅಮ್ಮನ್ ಫೋನ್ ಮಾಡಿ ಹೇಳ್ಬಿಡು.